ಆದರೆ ಜಿಲ್ಲಾಧಿಕಾರಿಗಳ ನಮ್ಮ ಮುಂದೊಂದು ಹೇಳ್ತಾರೆ, ಆದರೆ ಹಿಂದಿನ ದಿವಸ ರಾತ್ರೋರಾತ್ರಿ ಹಿತ್ತಲ ಬಾಗಲೇ ಅವ್ರಿಗೆ ಅನುಮತಿಯನ್ನು ಕೊಡೋದ್ರ ಮುಖಾಂತರ ನಮ್ಮ ಸಂಭ್ರಮ ಸಡಗರದ ಒಳಗಡೆ ಸೂತಕದ ಛಾಯೆಯನ್ನು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಮೂಡಿಸ್ತಾ ಇದ್ದಾರೆ. ಅದಕ್ಕೆ ಈ ಸರಿ ನಾವು ನೇರವಾಗಿ ಜಿಲ್ಲಾಡಳಿತದ ವಿರುದ್ಧವಾಗಿಯೇ ನಾವು ಮಾತಾಡಬೇಕಾಗತ್ತೆ. ಏನಾದರೂ ನಾಡದ್ರೋಹಿಗಳಿಗೆ ಮಹಾಮೇಳಕ್ಕೆ ಅವಕಾಶ ಮಾಡಿಕೊಟ್ರೆ ಬೆಳಗಾವಿಯ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರಬೇಕಾಗತ್ತೆ. ಅದಕ್ಕೆಲ್ಲ ಜವಾಬ್ದಾರಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೊಣೆ ಆಗ್ತಾರೆ. ಅದಕ್ಕೆ ನಾವು ಇವತ್ತು ನಮ್ಮ ಎಲ್ಲ ಸರ್ಕಾರದ ಜನಪ್ರತಿನಿಧಿಗಳನ್ನ ನಾವು ಕೇಳ್ಕೊತಾ ಇದ್ದೀವಿ, ಅಧಿವೇಶನದ ಮೊದಲನೇ ದಿನವೇ ಹೊಸದಾಗಿ ಅಧ್ಯಯನ ಬರೀಬೇಕು. ಇಲ್ಲಿ ಏನು ನಾಡದ್ರೋಹಿ ಭಯೋತ್ಪಾದನಾ ಚಟುವಟಿಕೆ ಮಾಡ್ತಾ ಇರುವಂಥ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನು ಮತ್ತು ಶಿವಸೇನೆಯನ್ನು ರಾಜ್ಯದಿಂದ ಗಡಿಪಾರು ಮಾಡಬೇಕು, ಇಲ್ಲಿ ನಿಷೇಧವನ್ನು ಹೇರಬೇಕು, ಅಂಥ ಮುಖಂಡರುಗಳನ್ನು ಗಡಿಪಾರು ಮಾಡಿ ಅವ್ರನ್ನ ಕಿಡಿಗೇಡಿಗಳಂತೇಳಿ ಗುಂಡಾ ಕಾಯ್ದೆಯಡಿ ಗಡಿಪಾರು ಮಾಡಬೇಕು ಅಂತ ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ಮಹಾಮೇಳಕ್ಕೆ ಅವಕಾಶ ನಾವಂತೂ ನಮ್ಮ ನೆಲದೊಳಗೆ ಮಾಡಿಕೊಡೋದಿಲ್ಲ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಚಿಕ್ಕೋಡಿ ಕರ್ನಾಟಕ ರಕ್ಷಣಾ ವೇದಿಕೆಯ ಚಿಕ್ಕೋಡಿ ತಾಲೂಕು ಘಟಕದ ಪದಾಧಿಕಾರಿಗಳ ಆಯ್ಕೆ ಹಾಗೂ ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮ ಜರುಗಿತು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ದೀಪಕ್ ಗುಡಗನಟ್ಟಿ ಇವರ ನೇತೃತ್ವದಲ್ಲಿ ಸಭೆ ನಡೆಯಿತು. ಚಿಕ್ಕೋಡಿ ತಾಲೂಕು ಘಟಕಕ್ಕೆ ಯುವ ಘಟಕದ ತಾಲೂಕು ಅಧ್ಯಕ್ಷರಾಗಿ ಬಸವರಾಜ್ ಮಗದುಮ್ಮ ಇವರನ್ನು, ಸಂತೋಷ್ ಪೂಜಾರಿ ಇವರನ್ನು ತಾಲೂಕು ಉಪಾಧ್ಯಕ್ಷರಾಗಿ ಹಾಗೂ ಚಂದ್ರಕಾಂತ ಹುಕ್ಕೇರಿ ಇವರನ್ನು ತಾಲೂಕು ಗೌರವಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ನೂರಾರು ಕನ್ನಡ ಮನಸ್ಸುಗಳುಳ್ಳ ಕಾರ್ಯಕರ್ತರು ಕರವೇ ಸಂಘಟನೆಯನ್ನು ಸೇರಿದರು. ಕಾರ್ಯಕರ್ತರನ್ನು ಉದ್ದೇಶಿಸಿ ದೀಪಕ್ ಗುಡಗನಟ್ಟಿ ಮಾತನಾಡಿ, ಯಾವಾಗಲೂ ಕನ್ನಡ ಭಾಷೆ, ನೆಲ, ಜಲ ಬಗ್ಗೆ ಹೋರಾಟ ನಡೆಸಬೇಕು. ಎಲ್ಲಿಯಾದರೂ ಅನ್ಯಾಯವಾದರೆ ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕು. ಸಂಘಟನೆಯ ಶಾಖೆಗಳನ್ನು ಪ್ರತಿಯೊಂದು ಹಳ್ಳಿಯಲ್ಲಿ ತೆರೆಯಬೇಕು. ಒಗ್ಗಟ್ಟಾಗಿ ನಾಡು ನುಡಿಗಾಗಿ ದುಡಿಯಬೇಕೆಂದು ಹೇಳಿದರು. ಸುರೇಶ್ ಗವಣ್ಣವರ ಸಾಂಕೇತಿಕವಾಗಿ ಮಾತನಾಡಿದರು. ಸಂಜು ವಡಿಗೇರ ಸ್ವಾಗತಿಸಿದರು. ರಾಜು ನಾಶಿಪುಡಿ ನಿರೂಪಿಸಿದರು. ಗಣೇಶ್ ರೋಕಡೆ ಇವರು ವಂದಿಸಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹಾಗೂ ವಿವಿಧ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.